ಹಾಸನ ಜಿಲ್ಲೆಯಲ್ಲಿ ದೊಡ್ಡ ದುರಂತವೊಂದು ತಪ್ಪಿ ಹೋಗಿದೆ. ಮಂಗಳೂರಿನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತ ಬಸ್ ಒಂದು ಬೆಂಕಿಗಾಹುತಿಯಾಗಿದೆ. ಅದರಲ್ಲಿ 36 ಮಂದಿ ಪ್ರಯಾಣಿಕರಿದ್ದರು. ಆದರೆ ಚಾಲಕನ ಸಮಯ ಪ್ರಜ್ಞೆಯಿಂದ 36 ಮಂದಿ ಪ್ರಯಾಣಿಕರು ಬದುಕುಳಿದಿದ್ದಾರೆ. ಹಾಸನದ ಶಾಂತಿಗ್ರಾಮ ಸಮೀಪ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಮಂಗಳೂರಿನಿಂದ ಬೆಂಗಳೂರಿಗೆ ಬರ್ತಾ ಇತ್ತು ಖಾಸಗಿ ಬಸ್ಸು. 36 ಮಂದಿ ಪ್ರಯಾಣಿಕರನ್ನು ಹೊತ್ಕೊಂಡು ಬೆಳಗ್ಗಿನ ಜಾವ 3:30 ಹೊತ್ತಿಗೆ ಬಸ್ನಲ್ಲೇ ಬೆಂಕಿ ಕಾಣಿಸಿಕೊಂಡಿದೆ. ಕ್ಷಣ ಮಾತ್ರದಲ್ಲಿ ಬೆಂಕಿ ಇಡೀ ಬಸ್ ಅನ್ನ ಆಹುತಿ ತೆಗೆದುಕೊಂಡಿದೆ. ಮೊದಲಿಗೆ ಟೈರ್ನ ಭಾಗದಲ್ಲಿ ಬೆಂಕಿ ಕಾಣಿಸಿಕೊಳ್ತು. ತಕ್ಷಣ ಎಚ್ಚೆತ್ತುಕೊಂಡ ಚಾಲಕ ಬಸ್ಸನ್ನ ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ದಾರೆ. ಪ್ಯಾಸೆಂಜರ್ಸ್ ಅನ್ನ ಅಲರ್ಟ್ ಮಾಡಿದ್ದಾರೆ. ಯಾರು ಪ್ರಯಾಣಿಕರಿದ್ದಾರೆ ಅವರನ್ನ ತಕ್ಷಣ ತಿಳಿಸಿದ್ದಾರೆ, ಬಸ್ಸಿಗೆ ಬೆಂಕಿ ಹೊತ್ತಿಕೊಂಡಿದೆ, ತಕ್ಷಣ ಇಳಿಯಿರಿ ಅಂತ. 36 ಜನ ಪ್ರಯಾಣಿಕರು ಕೂಡ ಬಸ್ನಿಂದ ಇಳಿದಿದ್ದಾರೆ. 3:30 ಹೊತ್ತು ಗಾಢ ನಿದ್ರೆಯಲ್ಲಿದ್ದರು ಪ್ರಯಾಣಿಕರು. ಅವರನ್ನ ಬಸ್ನಿಂದ ಇಳಿಸಿದ್ದಾರೆ ಬಸ್ ಚಾಲಕ. ನಿದ್ದೆಯ ಮಂಪರಿನಲ್ಲಿದ್ದಂಥ ಪ್ರಯಾಣಿಕರು ಅದೃಷ್ಟವಶಾತ್ ಪಾರಾಗಿದ್ದಾರೆ. ಕ್ಷಣ ಮಾತ್ರದಲ್ಲೇ ಬಸ್ಸು ಸುಟ್ಟು ಕರಕಲಾಗಿದೆ. ದೃಶ್ಯ ನೀವು ನೋಡ್ತಾ ಇದ್ದೀರಿ. ರಾಷ್ಟ್ರೀಯ ಹೆದ್ದಾರಿ 75 ಬೆಂಗಳೂರು ಟು ಮಂಗಳೂರು ಹೈವೇ ಶಾಂತಿಗ್ರಾಮ ಸಮೀಪ ಬಸ್ಸು ಬೆಂಕಿಗಾಹುತಿಯಾಗಿರುವಂಥ ದೃಶ್ಯ. ಭರತ್ ಅನ್ನೋ ಖಾಸಗಿ ಕಂಪನಿಗೆ ಸೇರಿದಂಥ ಬಸ್ ಇದು. ಸಂಪೂರ್ಣವಾಗಿ ಸುಟ್ಟು ಹೋಗಿದೆ ಬಸ್ಸು.